ಸಿಲ್ವರ್ ಪ್ಲೇ ಬಟನ್ ಸಬ್ಸ್ಕ್ರೈಬರ್ಸ್ ಜೊತೆ ಓಪನ್ ಮಾಡಬೇಕು ಅಂತ ಇದ್ದಿದ್ದು. ಯಾವುದೇ ಕಾರಣಕ್ಕೂ ಬೇಸ್ಮೆಂಟ್ ಅಲ್ಲಿ ಯಾರೇ ಸಪೋರ್ಟ್ ಮಾಡಿದ್ರು ಅವ್ರು ಯಾರನ್ನೂ ಕೂಡ ಮರಿಬಾರ್ದು ಅಂತ ಹೇಳ್ತಾರಲ್ಲ. 99.9% ನನ್ನ ಎಲ್ಲೇ ಹೋದ್ರು ಪ್ರೇಮ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟೈತೆ ಅಂತ. ನನಗೇನಿಲ್ಲ, ಆಪಲ್ ಪ್ರೇಮ್ ಯಾರನ್ನ ಹೊಡೆದ್ಬಿಟ್ರೆ ಒಬ್ಬ ಮನುಷ್ಯನ ಎಷ್ಟು ತೇಜೋವತೆ ಮಾಡ್ತಾ ಮನ್ಸು ಫುಲ್ಲು ತಳಮಳ ಅಂತ ಇದೆ. ಇಬ್ರು ಫಸ್ಟ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರಂತೆ. ಬಾಕ್ಸ್ ನ ಇವತ್ತೇ ಓಪನ್ ಮಾಡ್ತಿರೋದು, ಇದ್ರೊಳಗಡೆ ಐತೋ ಇಲ್ವೋ ಅಂತ ಗ್ಯಾರಂಟಿನೂ ಇಲ್ಲ ನನಗೆ. ಗೈಸ್, ಟೈಮ್ ಎಷ್ಟು ಗೊತ್ತಾ? ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 6 ಗಂಟೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಇಷ್ಟು ವರ್ಷ ಇದ್ದಿದೆ ಇದೊಂದು ಒಂದು ಸಿಲ್ವರ್ ಪ್ಲೇ ಬಟನ್ನ ಪಡೆಯೋಕೆ. ಅದನ್ನು ತಗೊಂಡಾದ ಮೇಲೆ ಓಪನ್ ಮಾಡಬೇಕು ಅಂತ 1,00,000 150K ಸಬ್ಸ್ಕ್ರೈಬರ್ಸ್ ಆದಮೇಲೆ ಇವತ್ತು ಓಪನ್ ಮಾಡ್ತೀನಿ. ಬಿಕಾಸ್ ಸಿಲ್ವರ್ ಪ್ಲೇ ಬಟನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಓಪನ್ ಮಾಡಬೇಕು ಅಂತ ಇದ್ದಿದ್ದು. ಇವತ್ತು ಈಡೇರ್ತಿದೆ. ನಂದೊಂದು ಚಿಕ್ಕ ಸ್ಟೋರಿ ಗೈಸ್, ಜಾಸ್ತಿ ಅಂತ ಸ್ಟೋರಿ ಇಲ್ಲ, ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ. 2018 10th ಮುಗಿಸಿ ಆ ಟೈಮಲ್ಲಿ ಸೀಸನ್ 5 ಚಂದನ್ ಶೆಟ್ಟಿ ಅವರಿದ್ರು. ಅವಾಗ ಅವರ ಒಂದು ಕ್ರೇಜ್, ಅವರ ಒಂದು ಫ್ಯಾನ್ ಬೇಸ್ ಅಥವಾ ಅವರ ಸಾಂಗ್ ನೋಡಿಬಿಟ್ಟು ಇಲ್ಲ ನಾನು ಡೆಫಿನೆಟ್ಲಿ ಏನಾದ್ರು ಒಂದು ಹೆಸರು ಮಾಡಬೇಕು ಅಂತ ಅಲ್ಲಿಂದ ಹಠ ಹಿಡಿದು ಆಚೆ ಬಂದವನು. ಅಲ್ಲಿಂದ ಹಠ ಹಿಡಿದು ಆಚೆ ಬಂದು 2 ವರ್ಷ PUC ಇದ್ದಾಗ ಸಿಂಗಿಂಗ್ ಅಂತ ಬರೀ ಸಿಂಗಿಂಗು, ಗಿಟಾರ್ ಅದು ಇದು ಕಲಿತೆ. ಅದಾದಮೇಲೆ 2020 ಯಾವುದೇ ಕಾರಣಕ್ಕೂ ಬೇಸ್ಮೆಂಟಲ್ಲಿ ಯಾರೇ ಸಪೋರ್ಟ್ ಮಾಡಿದ್ರು ಅವ್ರು ಯಾರನ್ನೂ ಕೂಡ ಮರಿಬಾರ್ದು ಅಂತ ಹೇಳ್ತಾರಲ್ಲ, ಹಂಗೆ ಕತ್ಲೆಯಲ್ಲಿ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಕತ್ಲೆಯಿಂದನೇ ಬೆಳಕಾಲಿ ನಮ್ಮದು. 2020 ಅಟ್ ದ ಎಂಡ್ ಆಫ್ PUC ಮುಗಿಯೋ ಟೈಮಲ್ಲಿ ನನ್ನ ಫ್ರೆಂಡು ಪವನು ಟಿಕ್ಟಾಕ್ ಮಾಡ್ತಿದ್ದ. ಅವನು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕೂಡ ಮಾಡೋಣ ಅಂದ್ಕೊಂಡು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದೆ. ಯಾರಲ್ಲಿ ಒಂದು 5-6 ವೀಡಿಯೋನ ಬಿಟ್ಟೆ, ಅಥವಾ ಒಂದು 10 ವೀಡಿಯೋ ಬಿಟ್ಟಿರ್ತೀನಿ ಮ್ಯಾಕ್ಸ್ ಟು ಮ್ಯಾಕ್ಸು. ಅದಾದಮೇಲೆ ಟಿಕ್ಟಾಕು ಬ್ಯಾನ್ ಆಯಿತು. ಬ್ಯಾನ್ ಆಗಿದ ತಕ್ಷಣ ಕೊರೋನಾ ಟೈಮು, ಇನ್ಸ್ಟಾಗ್ರಾಮು ನಾರ್ಮಲ್ ವೀಡಿಯೋ ಬಟ್ ಅಂದರೆ 2020 ಕೊರೋನಾ ಟೈಮು ಟಿಕ್ಟಾಕ್ ಬ್ಯಾನ್ ಆದಮೇಲೆ ಪವನಿಗೆ ಜಾಸ್ತಿ ಆಸೆ ಬರಲಿಲ್ಲ, ಅವನು ಮಾಡಬೇಕು ಅಂತ. ನನಗೆ ಇನ್ನೂ ಹುಮ್ಮಸ್ ಬಂತು. ಸೊ ಅವಾಗ ಇನ್ಸ್ಟಾಗ್ರಾಮ್ ಇದ್ದಿದ್ದರಿಂದ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಇರಲಿಲ್ಲ ಅವಾಗ. ಸೊ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡಬೇಕು, ಹೆಂಗೆ ಪೋಸ್ಟ್ ಎಲ್ಲ ಬಿಡ್ತಾರೋ ಅದೇ ಥರನೇ ಪೋಸ್ಟ್ ನಾನು ಕೂಡ ಬಿಡ್ತಿದ್ದೆ. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು 2020 ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೆ. ಸೊ 2020ಇಂದ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದಂಥ ಸ್ಟಾರ್ಟಿಂಗ್ ಬೇಸಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದು ನನಗೆ 5 ವರ್ಷ ಜರ್ನಿಲಿ ನನಗೆ ಬೇಸ್ಮೆಂಟಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದು ನನಗೆ ಫಸ್ಟು ಪವನ್ನು. ಅನೀಶು ನಮ್ಮ ಕ್ಯಾಮ್ರಾಮನ್ ಆಗಿದ್ದ, ನಮ್ಮ ಲಡ್ಡು. ಪವನ್ನು, ಆಕಾಶ್ ಬರ್ತಿದ್ದ, ಮನೋಜ್ ಬರ್ತಿದ್ದ, ಜೊತೆಗೆ ವಿನಯಣ್ಣ ಬರ್ತಿದ್ರು, ಜೊತೆಗೆ ಕಿರಣ್ ಬರ್ತಿದ್ರು. ಸೊ ಆ ಟೈಮಲ್ಲಿ ನನಗೆ ಒಂದು ಹೆಂಗಂದ್ರೆ 4 ಜನ ಇರಲೇಬೇಕು, ಯಾರಾದರೂ ಒಬ್ರು ಇರಲೇಬೇಕು ವೀಡಿಯೋ ಮಾಡೋಕ್ಕೆ ಅಂತ ಆ ಒಂದು ಮೈಂಡ್ ಸೆಟ್ ಇತ್ತು. ಆ ಟೈಮಲ್ಲಿ ಸ್ಟಾರ್ಟಿಂಗ್ ಬೇಸು 500 ಫಾಲೋವರ್ಸ್ ಇದ್ದಾಗ ಬರ್ತ್ಡೇ ಟೈಮಲ್ಲಿ ಪ್ರೇಮ್ ಕೂಡ ಬಂದಿದ್ದ. ಸೊ ತುಂಬ ಜನ ಬಂದಿದ್ರು. ಅದರಲ್ಲಿ ಮೇಯ್ನ್ ಇದ್ದಿದ್ದು ಇಷ್ಟು ಜನ ಇದ್ದರು ನನ್ನ ಬೇಸ್ಮೆಂಟಲ್ಲಿ. ಆ್ಯಂಡ್ 500 ಫಾಲೋವರ್ಸ್ ಏನಾಯಿತು, ಇಲ್ಲ 400 ಇತ್ತು. ಅಲ್ಲಿಂದ ಒಂದು ವೀಡಿಯೋ ವೈರಲ್ ಆಯಿತು, 1200 ಆಯಿತು. ಇನ್ನೂ ನೆನಪಿದೆ ನೋಡಿ, ಸಿಕ್ಕಾಪಟ್ಟೆ ನೆನಪಿದೆ. ಅದಾದಮೇಲೆ ನಾನು ಯಾವಾಗ ಕಾಮಿಡಿ ರೀಲ್ ಸ್ಟಾರ್ಟ್ ಮಾಡಿದ್ನೋ ನಮ್ಮ ಚೋಟಮರಿ ಅವಾಗ ಎಂಟ್ರಿ ಕೊಟ್ಟಳು. ಸೊ ನಾನು ಯಾವಾಗ ಕಾಮಿಡಿ ರೀಲ್ ಮಾಡ್ತಿರೋ ಟೈಮಲ್ಲಿ ಅವಳ ಒಂದು ಏನೋ ಜಾಸ್ತಿ ತಲಾಟೆ ಆ್ಯಕ್ಟಿವ್ ನೋಡ್ಬಿಟ್ಟು ವೀಡಿಯೋ ಹೇಳ್ಕೊಂಡೆ. ಸ್ಮಾಲ್ ಕಾಮಿಡಿ ವೀಡಿಯೋಸ್ ಮಾಡ್ತಿದ್ವಿ. ಕಾಮಿಡಿ ವೀಡಿಯೋಸ್ ಎಲ್ಲ ಮಾಡಿದ್ಮೇಲೆ ರಿತಿಕ್ ಬಂದ. ರಿತಿಕಿಂದ ಪರಿಚಯ ಆಗಿದ್ದು ಸುವೇಲ್ ಪರಿಚಯ ಆದಾಗ ನನಗೆ 20K ಫಾಲೋವರ್ಸ್ ಇತ್ತು. ಆ್ಯಂಡ್ 10K ಫಾಲೋವರ್ಸ್ ಆಗಬೇಕಾದ್ರೆ 10K ಫಾಲೋವರ್ಸ್ ಆಗೋಕ್ಕಿಂತ ಮುಂಚೆ ಸೊ ಕಾಲೇಜ್ ಟೈಮಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ತಿದ್ದೆ. ಆ ಕಾಲೇಜ್ ಟೈಮಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ತಿರೋ ಟೈಮಲ್ಲಿ ನನ್ನ ಕ್ಲಾಸ್ಮೇಟು ರಕ್ಷಿತಾ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ಲು. ಆಮೇಲೆ ಅಲ್ಲಿರೋ ಫ್ರೆಂಡ್ಸು ಲಕ್ಷ್ಮೀಸು, ಸಹನಾ, ಭಾವನ, ಆಕಾಶು, ಲೋಕಿ, ಜಯಂತು, ದಿವ್ಯಾ, ಕವಿತಾ, ಐಶ್ವರ್ಯ, ಅನ್ಬು ಗ್ರೂಪು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅನ್ಬು ಗ್ರೂಪ್ ಮಾತ್ರ ಅನ್ಬು ಗ್ರೂಪ್ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಆಮೇಲೆ ಸಂಜು ಗ್ರೂಪ್ ಅಂತ ಇತ್ತು, ಆ ಗ್ರೂಪು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಕಾಲೇಜ್ ಟೈಮಲ್ಲಿ ಎಷ್ಟೊಂದು ಜನ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಆಗಿದ್ರು. ಸ್ಪೆಷಲಿ ರಕ್ಷಿತನೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಅಲ್ಲಿರೋ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಕಾಲೇಜ್ ಟೈಮಲ್ಲಿ ಒಂದು ವೀಡಿಯೋ ಕ್ಲಿಕ್ ಆಯಿತು. ಇನ್ನೊಂದು ಹೆಸರು ಮಾಡ್ತದೆ, ಭರತ್. ಶಾಕುಂತೆ ನನ್ನ ಒಂದು ವೈರಲ್ ವಿಡಿಯೋ ಆಗಿದ್ದು. ಬಂದು ಸಾರ್ ಓಹೋ, ಈ ಒಂದು ವೀಡಿಯೋದಲ್ಲೇ ನಾನು ವೈರಲ್ ಆಗಿದ್ದು. ಆ ಟೈಮಲ್ಲಿ ಭರತ್ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ಆ ಒಂದು ವೀಡಿಯೋ ಮಾಡೋದಕ್ಕೆ 2 ಅವರ್ ಟೈಮ್ ತೊಗೊಂಡಿದ್ವಿ. ಆ್ಯಂಡ್ ವೈರಲ್ ಆಗಿದ್ದು 5 ಮಿಲಿಯನ್ ಮೇಲಾಗಿತ್ತು. ಇಡೀ ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ಆ ಒಂದು ವೀಡಿಯೋ ನೋಡಿದ್ರು. ಆ ಟೈಮಲ್ಲಿ ಹಂಗಿತ್ತು. ಆ್ಯಂಡ್ ಸಪೋರ್ಟ್ ಮಾಡಿದ್ದು ಭರತ್ ಕೂಡ ಸಿಕ್ಕಾಪಟ್ಟೆ ಥ್ಯಾಂಕ್ಸ್. ಇನ್ನು ಎಷ್ಟೊಂದು ಜನ ಅವರೇ, ಬಟ್ ಏನಾದರೂ ದಯವಿಟ್ಟು ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ, ಇಲ್ಲಿಂದನೇ ಇರಲಿ. ಯಾರ್ದಾದ್ರೂ ಹೆಸರು ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಇವತ್ತಿನಗೋಸ್ಕರ ಇಲ್ಲಿವರೆಗೂ ಒದ್ದಾಡಿದ್ದು ಒಂದಕ್ಕೆ ಸಿಲ್ವರ್ ಪ್ಲೇ ಬಟನ್ನಿಗೆ. ಒಂದು ನನ್ನ ಒಂದು ನಿಮ್ಮ ಪ್ರೀತಿನ ಗಳಿಸೋದಕ್ಕೆ ಆ್ಯಂಡ್ ಹೆಸರು ಮಾಡೋದಕ್ಕೆ
ಇಷ್ಟು ವರ್ಷ ಬೇಕಾಗಿತ್ತು ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ ಸಿಗೋದಕ್ಕೆ ಇಷ್ಟು ವರ್ಷ ಕಷ್ಟಪಡಬೇಕಿತ್ತು. ಸಿಲ್ವರ್ ಪ್ಲೇ ಬಟನ್ ಸಿಗೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಆ್ಯಸ್ ಎ ಮೇಲ್ ಕ್ರಿಯೇಟರ್ ಸಿಕ್ಕಿದೆ ಅಂದರೆ ಪುಣ್ಯ ಮಾಡಿದ್ದೀನಿ. ಚಲೋ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಸ್ವೀಟ್ ಆ್ಯಂಡ್ ಶಾರ್ಟ್ ಸ್ಟೋರಿ. ಯಾರಾದರೂ ಹೆಸರು ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ಕ್ಷಮಿಸ್ಬಿಡಿ. ಆ್ಯಂಡ್ ಬೇಸ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿರೋ ಇಷ್ಟು ಜನಕ್ಕೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಲವ್. ಗೈಸ್, ನನ್ನ ಇನ್ಸ್ಟಾ 360 ಕ್ಯಾರಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹಿಂಗೆ ಅಂತ ಹಿಂಗಂದ್ರೆ ಓ ಅಣ್ಣ ಏನೋ ಶೋಕಿ ನಿಂದುಲೇ. ಈಗ ಸ್ಟೈಲ್ ಲುಕ್ಕ ಅಣ್ಣ ಅಲ್ಲಿ ನಿಂತ್ಕೋತೀನಿ, ನೀಟಾಗಿ ಹೊಡಿ ಅಣ್ಣ, ನೀಟಾಗಿ ವಿಡಿಯೋ ಮಾಡೋಣ ಅಂತಾನೆ. ಸೂಪರ್ ಎಕ್ಸೈಟೆಡ್. ಗುಡ್ ಮಾರ್ನಿಂಗ್. ಅಕ್ಕ ಅವರು ಹಿಂಗ್ ರೆಡಿ ಆಗಿದ್ದಾರೆ, ಪಿಂಕ್ ಕಲರ್ ಡ್ರೆಸ್, ಇವನು ವೈಟ್ ವಿತ್ ಇದು ಸರಿ ಕನ್ನಡ. ಇಂಡಿಯಾದಲ್ಲಿ ಬರೀ ದುಬೈಯಲ್ಲಿ ಮಾತ್ರ ಸಿಗೋದು. ನಂದು ಇದು 80,000 ರೂಪಾಯಿ. ನಮ್ದು ಲಕ್ಷಗಳು ಸರ್ ನೋಡಿ, ನೀವೆಲ್ಲೇ ಹುಡುಕಿದ್ರು ಇದೆಲ್ಲ ಸಿಗೋದೇ ಇಲ್ಲ. ಲಕ್ಷಗಳದು ಹೇಳದ್ ಕಲಿ, ಆಮೇಲೆ ನನ್ನ ಹತ್ರ ಬಾ, ನಮ್ಮಿಬ್ರ ಹತ್ರ ಬಾ ಆಮೇಲೆ. ಓಹೋ ಏನಪ್ಪ ಚಳಿನಾ? ಡ್ಯಾಡಿ ಗುಡ್ ಮಾರ್ನಿಂಗ್. ಅಂಕಲ್ ಗುಡ್ ಮಾರ್ನಿಂಗ್. ಅಪ್ಪ ಮಗ ಸೇಮು, ವೈಟ್ ಶರ್ಟು. ನಮ್ಮ ಅಪ್ಪನೂ ವೈಟ್ ಶರ್ಟು. ಇವತ್ತು ಸೂಪರ್ ಅನ್ಕೊಳ್ಳಿ. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಈ ತರ ವಾಶ್ರೂಮ್ ಅರ್ಜೆಂಟ್ ಆಗುತ್ತೆ. ಅಕ್ಕ ಗುಡ್ ಮಾರ್ನಿಂಗ್. ಹ್ಯಾಪಿ ಸಂಡೇ. ಗುಡ್ ಮಾರ್ನಿಂಗ್. ನಮ್ ಗುಳಮಟ್ಟೆ ಬಿಡಕತ್ತಾಳ. ಮಾಮ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೈಸ್, ನಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಸ್ತಾ ಉಂಟು 3,000 ರೂಪಾಯಿ. ನಮ್ಮ ಅಪ್ಪ ಭರ್ಜರಿ ಟ್ಯಾಕ್ಸ್ ಹಾಕ್ಸ್ತಾ, ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು 3,000 ರೂಪಾಯಿ ಹೇಳ್ಬಿಟ್ರೆ ಶಾಕ್ ಆಗ್ಬಿಟ್ಟೆ. ಇಲ್ಲಿಂದ ಇಲ್ಲಿಗೆ ಹೋಗಿ ಬರೋಕ್ಕೆ 1,500 ಸಾಕಲ್ವಾ? ನಮ್ಮಪ್ಪ 3,000 ರೂಪಾಯಿ ಎಕ್ಸ್ಟ್ರಾ. ನೋಡು, 99.9% ನನ್ನ ಎಲ್ಲೇ ಹೋದ್ರು ಚೀರು. ನಾನು ನಮ್ಮ ಸುದೀಪ್ ಅಣ್ಣ ಚಿರು ಇಂಡಿಯಾಗೆ ಎಲ್ಲ ಚಿರು, ವರ್ಲ್ಡ್ಗೆ ವರ್ಡ್ಗೆ ನಂಬರ್ 2 ಮಾಡ್ತಾ ಇದೀನಿ ನಮ್ ಚಿರುನ. ಆ ತರ ರೆಡಿ ಮಾಡ್ತಾ ಇದೀನಿ. ಅವನು 6.3 ಅಡಿ ಇದ್ದಾನೆ ಅವನು. ನಾವು ಈ ಕಾರಲ್ಲಿ ಬರ್ತಾ ಇದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸುವೆಲ್ ಕಾರ್ ಬಂತು ನೋಡಿ, ಇಲ್ಲಿದೆ ಈ ಸುವೆಲ್ ಕಾರು. ಸುವೆಲ್ ಕಾರಲ್ಲಿ ಸುವೆಲ್ ಕಾರಲ್ಲಿ ಇವಾಗ ನಮ್ಮ ಚಿರು ಶಿಫ್ಟ್ ಆಗ್ತಾನೆ. ಆಮೇಲೆ ನಾನು ಮಿಡ್ ಆಫ್ ಅಲ್ಲಿ ಆ ಕಡೆಗೆ ಹೋಗ್ತೀನಿ. ನಮ್ಮ ಕಡೆಗೆ ಎಲ್ರಿ ಡೋರೇ ಓಪನ್ ಆಯ್ತಿಲ್ಲ. ನಮಸ್ತೆ. ಎತ್ಕೊಂಡಿದ್ದೀನಿ. ವೆಲ್ಕಮ್ ಗೈಸ್. ಸೂಪರ್ ಆಗಿ ಕಾಣ್ತಾ ಇದೆಯಾ? ಅಪರೂಪಕ್ಕೆ ಸುವೆಲು ಬಂದ. ನಮ್ಮ ಪ್ರೇಮಿಗೆ ವೇಟ್ ಮಾಡ್ತಿರೋದು ಇವಾಗ. 2 ಕಾರ್ ನಿಲ್ಸ್ಬಿಟ್ಟು ಪ್ರೇಮಿಗೆ ವೇಟ್ ಮಾಡ್ತೇನೆ. ಅಲ್ಲಿ ಬರ್ಬೇಕು ಇವಾಗ ಅವನು. ಲೋ ಮಗ, ನೀನ್ ಇಲ್ದೆ ಕಾರ್ ಎಷ್ಟು ನೆಮ್ಮದಿ ಐತೆ ಗೊತ್ತಾ? ಬಿಡು ಅಷ್ಟೇ. ಇಷ್ಟು ಟೈಮು 6:30 ಹತ್ತತ್ರ ಆಗ್ತಿದೆ. ನಾವು 6:45 ಒಳಗಡೆ 6:45 ಮೇಲೆ ಆಗ್ಬಿಟ್ಟೈತೆ. ನಾವು 6:30ಗೆ ಹೊರಡ್ಬೇಕು. ಯಾಕಂದ್ರೆ ಇಲ್ಲಿಂದ ಎಷ್ಟು 2.5 ಅವರ್ 3 ಅವರ್ ಜರ್ನಿ. ಹೋಗ್ತಾ ದಾರಲ್ಲಿ ತಿಂಡಿ ಬೇರೆ ಮಾಡ್ಕೊಂಡು ಹೋಗ್ಬೇಕು. ಲೇಟ್ ಆಗ್ಬಿಡುತ್ತೆ ಅಂತ ಎಲ್ಲರೂ 6 ಗಂಟೆಗೆ ಹೊರಟ್ವಿ. ಎಲ್ರೂ ಒಟ್ಟಿಗೆ ಕೂಡಿಸಿ ಹೊರಡೋಷ್ಟಲ್ಲಿ ಪಕ್ಕ 7 ಗಂಟೆ ಆಗುತ್ತೆ. 7 ಗಂಟೆ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ 8-8:30 ಓಕೆ ಆಗುತ್ತೆ ಟೈಮ್ ಒಟ್ಟಲ್ಲಿ. ನಾನು ಆ ಕಾರ್ಗೆ ಹೋಗ್ತಾ ಇದ್ದೀನಿ. ಇಲ್ಲೊಂಚೂರು ಇಕ್ಕಟ್ಟಿದೆ, ಅದಕ್ಕೆ ಅಂಕಲ್ಲು ಮುಂದೆ ಕೂತ್ಕೋತಾರೆ, ಬುಚ್ಚಿ ಹಿಂದೆ ಇರ್ತಾಳೆ. ನಾನು ಆ ಕಾರ್ಗೆ ಹೋಗ್ತಾ ಚಲೋ ಹೋಗುವ. ಏನೋ ಮಾತಾಡೋಕ್ಕೆ ಆಯ್ತಲ್ಲ ಗೊತ್ತಾ, ಒಂಥರ ಆಗ್ಬಿಟ್ಟಿದ್ದೀನಿ ನಾನು. ಏನಕ್ಕೆ ಈ ಥರ ಫಸ್ಟ್ ಟೈಮ್ ನನಗೊಂಥರ ಟೆನ್ಷನ್ ಫೀಲ್ಡ್. ಪಾಪ ಬೇಕೋಲ್ ಅಲ್ಲಲ್ಲೇ 1 ನಿಮಿಷ ಬರಲಿ. ಏನೋ ಹೇಳ್ಬೇಕು, ಬರಲಿ ಬೇಗ ಬೇಕು. ಟೈಮ್ ಆಯ್ತು. ಯಾರೋ ಅಲ್ಲೇ ಬಾರ ಇಲ್ಲ 1 ನಿಮಿಷ ಬಲಿ. ಸರಿ ಬಲಿ. ಬೇಗ ಟೈಮ್ ಆಯ್ತು, ಹೋಗೋ ಹೊರಡ್ಬೇಕು. ನನ್ನ ಮಗನೇ ಟೈಮ್ ಆಯ್ತು, ಹೋಗೋ ಬೇಗ. ಪಾಣೆ ಬರ್ತೀನಿ ಸರ್. ನಮಸ್ತೆ, ವೆಲ್ಕಮ್. ನಾನು ಇನ್ನೂ ಬಂದೇ ಇಲ್ಲ ಅನ್ಕೊಂಡಿದ್ದೆ. ಪ್ರೇಮ್ ಚಿಕ್ಕ ಹುಡುಗಲ್ಲ ಗೈಸ್. ನಮ್ ಪ್ರೇಮ್ ಬಂದವನೆ ಗೈಸ್. ಪ್ರೇಮ್ ಒಂದ್ ಕಾಮೆಂಟ್ ಓದ್ದೆ, ಪ್ರೇಮ್ ಫಿದಾ ಆಗ್ಬಿಟ್ಟೆ. ಪ್ರೇಮ್ ನಾನು ಪ್ರೇಮ್ ಇಸ್ ಸೋ ಹ್ಯಾಂಡ್ಸಮ್ ಲವ್. ಪ್ರೇಮ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟೈತೆ ಅಂತ ನಿಜವಾಗ್ಲೂ ಬಂದೈತೆ, ನಿಜವಾಗ್ಲೂ. ಅಯ್ಯೋ ದೇವ್ರೆ. ಗೈಸ್, ಪ್ರೇಮಿಗೆ ಹೇಳ್ತೀರಂತ ಅನ್ಕೊಂಡಿರ್ಲಿಲ್ಲ. ಅವ್ನು ನೋಡಿಲ್ಲ, ನೋಡಿದ್ರಂತೂ ಅಷ್ಟ ನೈಟ್ ನಿದ್ದೆನೆ ಮಾಡ್ತಿರ್ಲಿಲ್ಲ. ಪ್ರೇಮ್ ನಾನು ತೋರಿಸ್ಬಿಟ್ರೆ ಪ್ರೇಮ್ ಇವಾಗ ಕಮೆಂಟ್. ಓ ಬಾಯ್
ಗೈಸ್ ಅನೀಶು ಮತ್ತೆ ನಮ್ಮ ಚಿನ್ನಿ ಇಬ್ರು ಬರ್ತಾಯಿಲ್ಲ ಬಿಕಾಸ್ ಅನೀಶು ಅವ್ರ ಅಮ್ಮಗೆ ಹುಷಾರಿಲ್ಲ ಅವ್ನು ಮನೇಲಿ ಇರಬೇಕು ಅಂತ ಹೇಳ್ದ. ಟೋಲ್ ಇಲ್ವಾ? ಅಯ್ಯೋ ಟೋಲ್ ಫೈನಲಿ ಹೊರಟಿದೀವಿ. ಇಲ್ಲಿಂದ ವಾಪಸ್ ಅಗೇನ್ 3 hour ಜರ್ನಿ. ಸನ್ ರೈಸ್ ಆಗ್ತೈತ್ ನೋಡಪ್ಪ. ಪ್ರೇಮ್ ಏನ್ ಪ್ರೇಮ್ ನೀನು ಪ್ರೇಮ್ ಆದ್ರೂ ನಿನ್ನ ಮಿಸ್ ಮಾಡ್ಕೋತಿದ್ದೆ ಪ್ರೇಮ್. ಅಲ್ಲ ಅವ್ರಿಬ್ರು ಮಧ್ಯದಲ್ಲಿ ಇವ್ನು ಹೆಂಗ್ ಕೂತವ್ ನೋಡು. ಹೆಂಗ್ ಕೂತವ್ ನಿಮ್ಗೆ ಅಲ್ಲಿಗೆ ಇಶಾ ನಮ್ಮಲ್ಲಿ ಚಿಕ್ಕ ಹುಡ್ಗ ಅವನೇ ಅನ್ಕೊಂಡಿದ್ದೀವಿ ಅಷ್ಟೇ ಚಿಕ್ಕ ಹುಡ್ಗ ಅಂತ. ಎರಡೇ ಚಿಕ್ಕ ಹುಡ್ಗ ತರ ಅದು ಚಿಕ್ಕ ಹುಡ್ಗ ಅಲ್ಲ, ಅವ್ನು ದೊಡ್ಡ ಹುಡ್ಗ ತರ. ಬಾ ಒಳಗಡೆ. ಇಶಾ ನೀನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ? ಕ್ಯೂರಿಯಾಸಿಟಿ ಇದೆ ಎಂತಾದ್ರು? ಪ್ರೇಮ್ ಕಮೆಂಟ್ ನೋಡ್ಬೇಕು. ಅದಕ್ಕಲ್ವಾ ಏನಾದ್ರು ಲೈಕ್ ಕ್ಯೂರಿಯಾಸಿಟಿ ಏನಾದ್ರು ನಿನ್ನ ಮನ್ಸಲ್ಲಿ ಹೆಂಗಿರುತ್ತೆ ಏನು ಅಂತ ಆ ಥರ ಏನಾದ್ರು ಕೇಳಿದ್ ನಾನು. ಈಗ ಮಾತು ಮುಂಚೆ ಪ್ರೇಮ್ ಕಡಿಕೆ ಹೋಯ್ತು ಹೆಂಗಾಗುತ್ತಂತ. ಎಲ್ಲ ನಿನಗೆ ಹೊಸ ಎಕ್ಸ್ಪೀರಿಯನ್ಸ್. ನನಗೂ ಓಕೆ, ನಿನ್ಗೂ ಅಷ್ಟೇ. ಪ್ರೇಮ್ ನಿಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್. ಎಲ್ಲಾರು ಫಸ್ಟ್ ಟೈಮ್. ಪ್ರೇಮ್ ನಾವೇನು 2 ಸಲ ಹೋಗಿಲ್ಲ. ಪ್ರೇಮ್ ನನ್ಗೇನಿಲ್ಲ, ಯಾಪಲ್ ಪ್ರೇಮ್ ಯಾರನ್ನ ಹೊಡೆದ್ಬಿಟ್ರೆ ಪ್ರೇಮ್ ಹೊಡೆದಂತೂ ಹೊಡ್ಸ್ಕೊಬ ಪ್ರೇಮ್. ಏನಿಲ್ಲ, ಆ ಪ್ರೇಮ್ ಜೊತೆ ಇರ್ತೀನಲ್ಲ, ನೈ ಓ ಕನ್ನಡವಲ್ಲ ನಾ ಹಿಂದಿ ಅವನು ಈ ಪ್ರೇಮು ವಾಪಸ್ ಮನೆಗೆ ಹೋಗೋವರೆಗೂ ಅಷ್ಟೇ ಬರ್ನ ಅದು ಒಂದು ಪ್ರೇಮ್. ನನ್ಗೆ ಯಾಕೋ ಅವ್ರಿಬ್ರು ನಿನ್ ಜೊತೆ ಎಲ್ಲ ಮಾತಾಡ್ತಾ ಇದ್ರೇನೋ? ಇನ್ನು ಮಾತಾಡ್ತಾ ಇಲ್ವಾ? ಓ ಶಿಟ್ ಗೈಸ್, ಅವ್ರು ಬಂದಿದ್ರೆ ಮಾತಾಡ್ತಿದ್ದೆ. ನೀವು ಕಮೆಂಟ್ ಅಲ್ಲಿ ಹಾಕಿದ್ರಿ ಏನೋ ಒಂದ್ ಮಾಡಿಬ್ರು ಅಂತ. ಅವ್ರಿಬ್ರು ಅನೀಶು ಚಿನ್ನಿನ ಇನ್ನೂ ಅವ್ರಿನ್ನೂ ಒಂದಾಗಿಲ್ಲ ಗೈಸ್. ಬಂದಿದ್ರೆ ಒಂದ್ ಮಾಡ್ತಿದ್ದೆ. ಗೈಸ್ ಸುಬೇಲ್ ಇವಾಗ ಶೂಟ್ ಮಾಡ್ತಿರೋದು iPhone 13 ತಾನೆ? 13 ಅಲ್ಲಿ ಶೂಟ್ ಮಾಡ್ತಿರೋದು. ನೆಕ್ಸ್ಟ್ ತಿಂಗಳು ನೋಡಿ 17 Pro Max ಕೈಲಿರೋ ತಣ್ಣಂಗ ಹತ್ರ. ಆ 17 ಅದನ್ನ ಲೈಕ್ ಕೂಡಿಕಕ್ಕೆ ಎಷ್ಟು ತಿಂಗಳು ತಗೊಂಡೆ ಸುಬೇಲ್? ಸೆಪ್ಟೆಂಬರ್ ಇಂದ ಪ್ಲಾನ್ ಹಾಕಿರೋದು. ಇನ್ನು ಫೆಬ್ರವರಿ ಇಲ್ಲ ಮಾರ್ಚ್ ಎಲ್ಲ ತಗೋಬಹುದು. ಫಸ್ಟ್ ಫೋನ್ ತಗೋ ಟೈಮಲ್ಲಿ ಅಪ್ಪ ಏನ್ ಕಷ್ಟ ಇರುತ್ತೆ ಮಾರೆ. ನೀನ್ ಯಾವಾಗ ದುಡಿಬೇಕು? ಅಲ್ಲ, ಫೋನಲ್ಲಿ ಸ್ಟೋರೇಜ್ ಖಾಲಿಯಾಗಿ 2ನೇ 3ನೇ ಪರ್ಸನ್ನು 4ನೇ ಪರ್ಸನ್ನು 5ನೇ ಪರ್ಸನ್ನು. ಅಣ್ಣ ನಾವು ಇಲ್ಲಿ ಎಷ್ಟು ಕೆಟ್ಟದಾಗ ಮಾತಾಡ್ತೀಯ. ಅಲ್ಲೋ ಒಬ್ಬ ಮನುಷ್ಯನ ಎಷ್ಟು ತೇಜೋವತ್ತೆ ಮಾಡ್ಬೇಕು ಅಷ್ಟು ಮಾಡ್ತಾ ಇದೀಯ ನೀನು. ಮೀಟ್ರ್ ಬೇಕು ಮೀಟ್ರ್. ಅಯ್ಯೋ ಗೈಸ್, ಪಕ್ಕ ಇವನು ಅಶ್ವಿನಿ ಕೂಡ ಫ್ಯಾನ್ ಇರಬೇಕು. ಆದ್ರೆ ಲಡಾಯಿಸ್ಬೇಕು. ಈಗ ಬಂತು ಈಗ. ಅಪ್ಪ ಯಾಕೋ ಈಗಲೇ ಹೊಟ್ಟೆ ಫ್ಯಾನ್ ಅಲ್ಲಿದೆ ನೋಡು. ಎಲ್ಲಿ? ಅವನೇ ಅತ್ತೆ ಮಗಳು. ನನ್ನ ಮೇಲೆ ಎಷ್ಟು ಕನ್ಸರ್ನ್ ನೋಡಿ. ಈಗಲೇ ಸಾಂಗ್ ಹಾಕ್ಬಿಟ್ಟು ನನಗೆ ಗುಮ್ಮಸ್ ಕೊಡ್ತವನೆ. ಹಾಕ ಬೆಳಗ್ಗೆಯಿಂದ ಯಾರು ತಿಂಡಿ ಮಾಡಿರ್ಲಿಲ್ಲ, ಅದಕ್ಕೆ ತಿಂಡಿಗಂತ ನಿಲ್ಸಿದೀವಿ ಇವಾಗ ಕಾರು. ಜಸ್ಟ್ ಒಂದು 1/2 hour ತಿನ್ಕೊಂಡು ಹೊಟ್ಬಿಡ್ಬೇಕು, ಇಲ್ಲ ಟೈಮ್ ಆಗ್ಬಿಡುತ್ತೆ ನಮಗೆ. ಗೈಸ್ ಫಸ್ಟ್ ವಾಶ್ರೂಮ್ ಹೋಗ್ಬಿಡ್ಬೇಕು. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ನನ್ನ ಹೆಸರು ಸುದೀಪ್ ಅಂತ. ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಏನ್ ಬಾಬಾ ಮಲಗಿದ್ರಾ? ಮೇಡಮ್ ಗುಡ್ ಮಾರ್ನಿಂಗ್. ನಮಸ್ತೆ ಮೇಡಮ್, ಚೆನ್ನಾಗಿದ್ರಾ? ನೀವೇನು ಇಲ್ಲಿ? ತಿನ್ನೋ ದನ ಮೇಯ್ದಂಗ್ ಮೇಯೋ, ತಿಂದು ನೆಮ್ಮದಿಯಿಂದ ಇರೋ. ಏಯ್ ಪ್ರೇಮನ್ ಬಿಟ್ಟು ತಿಂತಲೇ. ಅಣ್ಣ ವೇಸ್ಟ್ ಮಾಡ್ಬಿಟ್ಟ ಅಂತ. ಇಲ್ಲ ಬಿಡ ಗೊತ್ತಾಯ್ತು ಬಿಡ. ಇದು ಒಂದು ತಿಂತ ಇಲ್ಲ, ಅದಕ್ಕೆ ಅವ್ರ ಅಪ್ಪಂಗೆ ಕೊಡ್ತೀನಿ ವಾಪಸ್. ಹೇಳಿ ಅಂಕಲ್. ಗೈಸ್, ನಾವು ಇನ್ನೂ ಏನಾದರೂ ಲೇಟಾಗಿ ಬಂದ್ಬಿಟ್ಟಿದ್ರೆ ಅಲ್ಲಿ ನೋಡಿ, ಕ್ಯೂ ನೋಡಿ, ಆ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು ನಾವು. ಸದ್ಯಕ್ಕೆ ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಗೈಸ್, ತಿಂದಿದ್ದೆಲ್ಲ ಆಯಿತು, ಫೈನಲಿ ಹೊರಟಿದ್ದೀವಿ.
ಯಾಕಪ್ಪ ಒಳಗಡೆ ಇಷ್ಟೊಂದು ನರ್ವಸ್ ಫೀಲ್ ಅಂತ ನನಗಂತೂ ಗೊತ್ತಿಲ್ಲ. ಫೈನಲಿ ಚಲೋ ಗೈಸ್, ಸೂಪರ್ ಎಕ್ಸೈಟೆಡ್. ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ನಂಗೆ. ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ನರ್ವಸ್ ಫೀಲಿಂಗು. ಗೈಸ್ ಮನ್ಸು ಫುಲ್ಲು ತಳಮಳ ಅಂತೈತೆ. ಕಾಯ್ತಾ ಇದ್ದೀನಿ, ಕಾಯಕ್ಕಾಗ್ತಿಲ್ಲ. ಯಾವಾಗ ಹೋಗ್ಬಿಡೋದು, ಯಾವಾಗ ಹೋಗ್ತೀವೋ ಅದಾಗಿ ನೋಡಿ. ಇನ್ನೂ 50 ನಿಮಿಷ ಐತೆ, ಬಟ್ ಆತಲ್ಲ ಯಾವಾಗ ಹೋಗ್ತೀನೋ ಅಂತ ಅನ್ಸ್ಬಿಟ್ಟೈತೆ. ಹೋಗಿ ಅಲ್ಲಿ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ಚಿರು ಬಂದವನಂತ ಬಂದಿಲ್ಲ ಅಂತ ನೀವು ಅರ್ಥ. ಇನ್ ಕೇಸ್ ಬಂದೇವ್ರ ಅಂದ್ರೆ ನನಗೋಸ್ಕರ, ಇನ್ ಕೇಸ್ ಬಂದಿಲ್ಲ ಅಂದ್ರೆ ಚಿರು ಬಂದವನಂತ. ಫಸ್ಟ್ ಅಕೌಂಟ್ ಅಲ್ಲಿ ಬ್ರಾಡ್ಕಾಸ್ಟ್ ಚಾನಲ್ಲು ಎಷ್ಟೋ ವರ್ಷ ಬಂದೇ ಇರಲಿಲ್ಲ. 1 ವರ್ಷ 2 ವರ್ಷ ಆಗಿರ್ಬೇಕೇನೋ, ಬಂದೇ ಇಲ್ಲ. ಫೈನಲಿ ಇವಾಗ ಬಂದೈತೆ ಬ್ರಾಡ್ಕಾಸ್ಟ್ ಚಾನಲ್. ಹೇಳಿಲ್ವಾ ಹೆವಿ ರಶ್ ಇದೆ ಇವತ್ತು ಅಂದ್ಬಿಟ್ಟು. ಕಾರು ಇಲ್ಲಿಂದ ಮೇಲೆ ಹೋಗ್ಬೇಕಿತ್ತು, ಬಟ್ ಇಲ್ಲೇ ಲೆಫ್ಟ್ ತಗೋತವ್ರೆ. ಬಿಕಾಸ್ ಇಲ್ಲೇ ಎಲ್ಲಾದ್ರೂ ಪಾರ್ಕ್ ಮಾಡಿಬಿಟ್ಟು ನಾವು ಬೆಟ್ಟ ಹತ್ಬಿಟ್ಟು ಹೋಗ್ಬೇಕಂತೆ. ಪ್ರತಿ ಸಲಿನೂ ಆ ಕಡೆಯಿಂದ ಹೋಗ್ತಾ ಇದ್ವಿ, ಇವತ್ತು ಈ ಕಡೆಯಿಂದ ಹೋಗ್ತಾ ಇದೀವಿ ಅಂದ್ರೆ ಅಷ್ಟು ರಶ್ ಇದೆ ಅಂತ. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಅವ್ರು ಹೇಳಿದ್ರು ರಶ್ ಇರುತ್ತೆ ಭಾನುವಾರ ಅಂತ, ಹಂಗೆ ಆಗ್ಬಿಟ್ಟೈತೆ. ಫೈನಲಿ ಇವಾಗ ನಾವು ರೀಚ್ ಆಗಿರೋದು ಎಷ್ಟು ಗಂಟೆಗೆ ಅಂದ್ರೆ 10 ಗಂಟೆ ರೀಚ್ ಆಗಿರೋದು. ಒಳಗೋಗಿ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗ್ಬೋದು. ನೋಡೋಣ ಸ್ಪೆಷಲ್ ಟಿಕೆಟ್ ತಗೋಬೇಕಾ ಬೇಡ ಅಂದ್ಬಿಟ್ಟು. ಯಾವ್ದೋ ಗಣೇಶ್ ಫಿಲಮ್ ಅಲ್ಲಿ ಐತಲ್ಲ ಸರ್, ನಮ್ಮ ಅತ್ತೆ ಮಗಳು ಇಲ್ಲೇ ಹಂಗೆ ಎತ್ಕೊಂಬತ್ತವ್ರೆ ಗೈಸ್. ಆ ಬ್ಯಾಗ್ನೆಲ್ಲ ಎತ್ಕೊಂಡು ನಮ್ಮ ಅಮ್ಮ ಅಷ್ಟು ಬ್ಯಾಗ್ ನಿನ್ಕೆ ಕೊಟ್ಬಿಟ್ಟಾಯ್ತಾ? ಅಯ್ಯೋ, ಈಗೊಂದು ಭಾರ ತಪ್ತು ನಮ್ಮ ಅಮ್ಮಂಗೆ. ಅಲ್ಲಿ ನೋಡಿ ಹೆಂಗ್ ನಡ್ಕೊಂಬತ್ತವ್ರೆ. ಬಾ ಗೈಸ್, ಇಷ್ಟು ಜನ ಅವ್ರೆ. ಐ ಡೋಂಟ್ ನೋ ಇದರಲ್ಲಿ ಹೆಂಗೆ ಏನು ಎತ್ತ ಅಂತ ಒಂದು ಗೊತ್ತಾಗ್ತದೆ. ಇಷ್ಟೊಂದು ಜನ. ಬಟ್ ಇದು ಸಿಲ್ವರ್ ಪ್ಲೇ ಬಟನ್ 4 ಮೆಂಬರ್ಸ್ 4 ಟಿಕೆಟ್ ಕೊಡಿ ಗೈಸ್. ಒಬ್ರು ಫಸ್ಟ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರಂತೆ. ಸೂಪರ್ ಬ್ರೋ, ಬನ್ನಿ ಒಂದೇ ನಿಮಿಷ ಅಲ್ಲಿಗೆ ಬನ್ನಿ ಎಲ್ಲರೂ ಇದ್ದಾರೆ. ಫಸ್ಟ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಲಕ್ಕಿ ಸಬ್ಸ್ಕ್ರೈಬರ್ ಹೇಳಿದ್ನಲ್ಲ, ಅದು ಇವರಿಗೆ ಇವಾಗ ಸಿಗುತ್ತೆ. ಹೌದಾ, ಥ್ಯಾಂಕ್ ಯು ಬ್ರೋ, ಖುಷಿ ಆಯ್ತು. ದಾವಣಗೆರೆಯಿಂದ ಬಂದಿದ್ದೀರಾ? ದಾವಣಗೆರೆ ನಿನ್ನೆ ನೈಟ್ ಅಂತ ಬಂದಿದ್ದು. ಹೌದಾ, ಸೂಪರ್ ಬ್ರೋ. ಮೈ ಗಾಡ್ ಗೈಸ್, ನಮ್ಮ ಮೊದಲನೇ ಸಬ್ಸ್ಕ್ರೈಬರ್ಸು, ಫಸ್ಟ್ ಸಬ್ಸ್ಕ್ರೈಬರ್ ಬಂದವರಕ್ಕ ದಾವಣಗೆರೆಯಿಂದ ಬಂದಿರೋದಮ್ಮ. ದಾವಣಗೆರೆಯಿಂದ ಹಾಯ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಗೈಸ್. ಹೇಳ್ದಂಗೆ ಫಸ್ಟ್ ಸಬ್ಸ್ಕ್ರೈಬರ್ಸ್ಗೆ ಬೊಕ್ಕೆ ಕೊಡಬೇಕು ಅಂತ ಇತ್ತು. ಫೈನಲಿ ಆ ಸಬ್ಸ್ಕ್ರೈಬರು ಅಜಯ್ ಅಂತ ದಾವಣಗೆರೆಯಿಂದ ಬಂದಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನನ್ನ ಕಡೆ ಒಂದು ಚಿಕ್ಕ ಹುಡುಗರೆ, ಥ್ಯಾಂಕ್ ಯು, ಖುಷಿ ಆಯಿತು ಮೀಟ್ ಮಾಡಿ. ಇವಾಗ ದರ್ಶನ ಮಾಡೋಕೆ ನೆನೆಸ್ಕೊಂಡು ಬರ್ತೀವಿ. ಟೈಮ್ ಇದ್ರೆ ಫ್ರೀ ಇದ್ರೆ ಇಲ್ಲೇ ಇರಿ. ಥ್ಯಾಂಕ್ ಯು ಹಾಯ್ ಆರಾಮ? ಥ್ಯಾಂಕ್ ಯು, ದರ್ಶನ ಮುಗಿಸ್ಕೊಂಡ್ ಬರ್ತೀವಿ. ಫ್ರೀ ಇದ್ರೆ ಇಲ್ಲೇ ಇರಿ. ಇಲ್ಲೇ ಇರ್ತೀನಿ, ಇದನ್ನ ಓಪನ್ ಮಾಡೋ ಜೊತೆಲಿ. ಓಕೆನಾ? ಥ್ಯಾಂಕ್ ಯು, ಬರ್ತೀನಿ ಗೈಸ್. ಒಳಗಡೆಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ ಎಲ್ಲರೂ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತೊಗೊಂಡಿದ್ದೀವಲ್ಲ, ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಚಲೋ. ಆ್ಯಂಡ್ ಇದನ್ನ ಅಲ್ಲಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಇರೋದು. ಹೋಗಿ ಒಳಗಡೆ ಪೂಜೆ ಮಾಡಿಸುವ. ಹೋಗೋಣ. ಗೈಸ್, ಇದನ್ನ ಒಳಗಡೆ ಕೊಡ್ಲಿಲ್ಲ, ಒಳಗಡೆ ಬಿಟ್ಟಿಲ್ಲ. ಅದೊಂದೇ ಬೇಜಾರು ಇವಾಗ. ಅದು ಸೂಪರ್ ಆಯ್ತಾ ದರ್ಶನ ಎಲ್ಲ? ನಮ್ದು ಆಯ್ತು ಇವಾಗ. ಥ್ಯಾಂಕ್ ಯು ಆಂಟಿ. ಮೈಸೂರು, ಹೌದು. ಬನ್ನಿ ಹೊರಗಡೆ ಬನ್ನಿ ಆಂಟಿ. ಓಕೆ, ಪೂಜೆ ಆಗ್ತಿದೆ. ಒಳಗಂತೂ ಆಗಿಲ್ಲ ಸದ್ಯಕ್ಕೆ. ಹೊರಗಿರೋ ದೇವ್ರ ಹತ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಒನ್ ಟೈಮ್
ಒಳಗೆ ಹಾಕ್ಬೇಕಿತ್ತು ಆಗ್ತಾ ಇಲ್ಲ. ಬಟ್ ಇಲ್ಲಿದೆ. ಥ್ಯಾಂಕ್ ಯು. ಫೈನಲಿ ಒಳಗೆ ಹೋಗಿ ಸ್ಯಾಟಿಸ್ಫೈ ಇಲ್ಲ, ಬಟ್ ಆದರೂ ಓಕೆ, ಏನು ತೊಂದರೆ ಇಲ್ಲ. ಇವಾಗ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಅಲ್ಲಿ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಅನ್ಬಾಕ್ಸ್ ಮಾಡುವ. ಇದಕ್ಕೋಸ್ಕರ ಎಷ್ಟೋ ವರ್ಷ ಏನೋ ಆಸೆ ಪಟ್ಟಿದ್ದು ಈಡೇರೈತೆ. ಅದನ್ನ ಓಪನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅಲ್ಲ, ಜಾಸ್ತಿನೇ ಟೈಮ್ ತೊಗೊಂಡಿದ್ದೀನಿ. ಬಟ್ ಇಟ್ಸ್ ಓಕೆ, ಇವಾಗ ಓಪನ್ ಮಾಡೋ ಟೈಮ್ ಅಲ್ಲ. ಹೈ ಬ್ರೋ, ಆರಾಮ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಖುಷಿ ಆಯಿತು ಬ್ರೋ. ಆಯ್ತು ದರ್ಶನ ಇಲ್ಲ? ಇಲ್ಲ, ಇವಾಗ ಹೋಗ್ತಾ ಇದ್ದೀರಾ? ಓ ಏನ್ರಿ ಸಾಹೇಬ್ರ ಇಲ್ಲಿದ್ದೀರಾ? ಹಾಯ್ ಆರಾಮ? ಹಾಯ್ ಸೂಪರ್. ಅಂತೂ ಇವಾಗ ಓಪನ್ ಮಾಡೋ ಟೈಮು ಗೊತ್ತಿಲ್ಲ ಎಷ್ಟು ಜನ ಬಂದಿದ್ದಾರೆ. ನಾವು ಫ್ಯಾಮಿಲಿ ಇದ್ದೀವಿ ಓಪನ್ ಮಾಡು ಅಂತೂ ಇಂತು. ಈ ಒಂದು ಬ್ಯೂಟಿಫುಲ್ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ಎಷ್ಟು ಟೈಮು 11:30 ಹಂಗೆ. ಇವಾಗ ಸದ್ಯಕ್ಕೆ ಇಷ್ಟು ಜನ ಬಂದಿದ್ದಾರೆ, ಖುಷಿ ಆಯಿತು. ಒಬ್ಬರು ದಾವಣಗೆರೆಯಿಂದ ಬಂದಿರೋರು ಖುಷಿ ಆಯಿತು, ಇನ್ನೊಬ್ರು ಇವರೆಲ್ಲ ಬಂದಿದ್ದಾರೆ. ಎಲ್ಲಿ? ಪಿರಿಯಾಪಟ್ಟಣದಿಂದ ಬಂದಿರೋದು. ಅವ್ರದ್ದು ಖುಷಿ ಆಯಿತು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇದನ್ನು ಓಪನ್ ಮಾಡೋದಕ್ಕೆ ಎಷ್ಟು ವರ್ಷ ಅಬ್ಬಬ್ಬಬ್ಬ. ಆ್ಯಂಡ್ 100K 150K ಆದಮೇಲೆ ಇವಾಗ ಓಪನ್ ಮಾಡ್ತಾ ಇರೋದು. ಆ್ಯಂಡ್ ಫೈನಲಿ ಇವಾಗ ಅನ್ಬಾಕ್ಸ್ ಮಾಡೋ ಸಮಯ. ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ಬಂದಿದ್ದೀರೋ, ಥ್ಯಾಂಕ್ ಯು. ಆ್ಯಂಡ್ ಓಪನ್ ಮಾಡುವ ಇವಾಗ. ಓ ಇನ್ನೊಂದು ಐತಾ? ಇನ್ನೊಂದು ಟೈಪು ಆಯ್ತಾ? ಯಾ ಹಾಯ್ ಆರಾಮ? ಹಾಯ್ ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಹಾಯ್ ಥ್ಯಾಂಕ್ ಯು. ಬನ್ನಿ ಬ್ರೋ, ಹಂಗೆ ನಿಂತ್ಕೊಳ್ಳಿ ಬ್ರೋ. ಬನ್ನಿ ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬನ್ನಿ ಅನ್ಬಾಕ್ಸ್ ಮಾಡ್ತೀರಾ ಟೈಮಲ್ಲಿ. ಫೈನಲಿ ಓಪನ್ ಮಾಡ್ತಾ ಇದೀನಿ. ಇಷ್ಟು ವರ್ಷದ ಫಲ ಇವಾಗ. ಅಲ್ಲ ನಾನು ಇನ್ನೂ ಏನು ಗೊತ್ತಾ, ಈ ಬಾಕ್ಸ್ನ ಇವತ್ತೇ ಓಪನ್ ಮಾಡ್ತಿರೋದು. ಇದ್ರೊಳಗಡೆ ಐತೋ ಇಲ್ವೋ ಅಂತ ಗ್ಯಾರಂಟಿನೂ ಇಲ್ಲ ನನಗೆ. ಅಂತೂ ಇಂತೂ ಐತೆ ಸದ್ಯಕ್ಕೆ ಬಚಾವಾಗಿದ್ದೀನಿ. ಐತೆ. ಓ ಆಸ್ ಇಟ್ ಈಸ್ ಒಂದು ಫಾರ್ಮ್ ಕೊಡ್ತಾರೆ ಇದನ್ನ ಯೂಟ್ಯೂಬ್ ಕಡೆಯಿಂದ. ಆ್ಯಂಡ್ ಫೈನಲಿ ಇಯರ್ ಥ್ಯಾಂಕ್ ಯು ಗೈಸ್. ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಸದಾ ಅಂತ ಆಶಿಸ್ತಾ ಇದ್ದೀನಿ. ಫೈನಲಿ ಮಿಸ್ಟರ್ ಸುದೀಪ್ 1 lakh ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು. ಖುಷಿ ಆಯಿತು ಬಂದಿದ್ದಕ್ಕೆ. ಎಲ್ಲ ನಿಮ್ಮಿಂದಾನೆ. ಥ್ಯಾಂಕ್ ಯು ಮಚ್ ಲವ್ ಬ್ರೋ. ಹಾಯ್ ಹೇಳ್ಬಿಡಿ ನಮ್ಮ ಬ್ಲಾಗ್ ಒಂದು. ಹಾಯ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಹುಷಾರು ಬ್ರೋ, ಟೇಕ್ ಕೇರ್ ಹುಷಾರು. ಸ್ವೀಟ್ ತೊಗೊಂಡ್ರಾ? ಲೇಲೋ ಬೈ ಸ್ವೀಟ್ ಲೇಲೋ ಬೈ. ಥ್ಯಾಂಕ್ ಯು. ನೋಡ್ತಾ ಇರಿ, ಖುಷಿಯಾಗಿರಿ. ಬೈ ಹುಷಾರು. ಹಾಂ ಓಕೆ. ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಇವರೊಬ್ಬರಿಂದ ಗೈಸ್. ಬೈ ಹುಷಾರು, ಆರಾಮ ಔಟ್ ಬನ್ನಿ. ಓಕೆನಾ? ಟೇಕ್ ಕೇರ್. ಯಾರ್ಯಾರು ನನ್ನ ನೋಡಕ್ ಬಂದಿದ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಂದಿದ್ರು ಒಂದು ಸ್ವಲ್ಪ ಜನ ಆದ್ರೂ ಬಂದಿದ್ರು. ನಾಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಏನು ತೊಂದರೆ ಇಲ್ಲ, ಖುಷಿ ಆಯ್ತು. ಬಟ್ ಸ್ಟಿಲ್ ಮೋರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅದೊಂದು ಸ್ಯಾಟಿಸ್ಫೈ ಏನೋ ಸೌಂಡು, ಸೊ ಅದನ್ನ ಪಡ್ಕೊಳ್ಳೋಣ. ಬಟ್ ಈ ಒಂದು ಬೇಜಾರೇನೆಂದರೆ ಒಳಗಡೆ ಹೋದಾಗ ಸಿಲ್ವರ್ ಪ್ಲೇ ಬಟನ್ನ ಇನ್ನೂ ಒಳಗಡೆ ಹೋಗಿ ಪೂಜೆ ಮಾಡಿಸೋದು ಸಿಗಲಿಲ್ಲ. ಅದೊಂದು ಸ್ಯಾಟಿಸ್ಫೈ ಇಲ್ಲ. ಆ್ಯಂಡ್ ವಾಟ್ ಎಕ್ಸ್ಪೆಕ್ಟೆಡ್ ಸ್ಟಿಲ್ ಏನೂ ಸಿಕ್ಕಿಲ್ಲ ನನಗೆ. ಎಲ್ಲ ಫಾರ್ ಬೆಸ್ಟ್. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಅಜಯ್ ಅವರು ದಾವಣಗೆರೆಯಿಂದ ಬಂದಿದ್ದಾರೆ ನಾನು ನೋಡೋದಕ್ಕೆ. ನೆನೆ ನೈಟು ಬಂದು ಇಳ್ಕೊಂಡು, ಸೊ ನನಗೋಸ್ಕರ ಬಂದಿದ್ದಕ್ಕೆ ಖುಷಿ ಆಯಿತು. ಅವ್ರನ್ನ ಕೇಳಿ ಮಾತು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಿಕ್ಕಿದ ಜನ ಯಾರೇ ಬಂದಿದ್ದಾರೆ ಎಲ್ಲರಿಗೂ ಖುಷಿನೇ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಅಂತೂ ಸಿಲ್ವರ್ ಪ್ಲೇ ಬಟನ್ನ ದೇವಸ್ಥಾನದಲ್ಲಿ ಓಪನ್ ಮಾಡಿದ್ದು. ಇದ್ರ ಥೀಮೇ ಬಂದ್ಬಿಟ್ಟು ಅಥವಾ ಇದ್ರದ್ದು ಮೇಯ್ನ್ ಇದ್ದಿದ್ದೆ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಬೇಕು ಅಂತ. ಯಾವುದೇ ರೀತಿ ಫಸ್ಟ್ ಮೀಟಪ್ಪೇ ಇರ್ಬೋದು, ಬಟ್ ಮೀಟಪ್ಪು ಇದಕ್ಕಿಂತ ಒಂದು ಸ್ವಲ್ಪ ಬೇರೆ ಥರನೇ ಮಾಡಬೇಕು. ಆದರೆ ಸದ್ಯಕ್ಕೆ ಇವಾಗ ಸಿಲ್ವರ್ ಪ್ಲೇ ಬಟನ್ ಮಾತ್ರ ಒಂದು ಮೈಂಡಲ್ಲಿ ಇದ್ದಿದ್ದು. ಆ್ಯಂಡ್ ಅದು ಓಪನ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಖುಷಿ, ಇದೇ ರೀತಿ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ ಅಷ್ಟು.